We read in Romans chapter 8. ರೋಮ 8ರಲ್ಲಿ ನೋಡ್ತೇವೆ. Romans chapter 8. ರೋಮ 8 ನೋಡ್ಕೊಳ್ಳೋಣ. And verse 3. 3ನೇ ವಚನವನ್ನು ನೋಡೋಣ. What the law could not do because it was weak through the flesh, God did. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರು ಮಾಡಿದನು. What was it the law could not do? ಧರ್ಮಶಾಸ್ತ್ರ ಏನು ಮಾಡಲಿಕ್ಕಾಗಿಲ್ಲ? The law put a fear into people so that they lived a good life. ಈ ಧರ್ಮಶಾಸ್ತ್ರ ಜನರಲ್ಲಿ ಎಂಥ ಭಯವನ್ನು ಹುಟ್ಟಿಸಿತ್ತು ಅಂದರೆ ಅವರು ಒಳ್ಳೆಯ ಜೀವಿತವನ್ನು ನಡೆಸ್ತಾ ಇದ್ರು, ಈ ಆಜ್ಞೆಗಳನ್ನು ಅನುಸರಿಸ್ತಾ ಇದ್ರು. It could not make them live a good life out of love for the Lord. ಅದು ದೇವರನ್ನ ಪ್ರೀತಿಸೋದ್ರಿಂದ ಅವರು ಒಳ್ಳೆ ಜೀವಿತ ನಡೆಸಬೇಕು, ಕಾಯ್ದೆ ಅನುಸರಿಸಬೇಕು ಅಂತ ಮಾಡಲಿಲ್ಲ. It was out of fear that if I don't live a good life, if I don't obey God's commandments, He'll punish me. ಅದು ಒಂದು ಭಯವನ್ನು ಉಂಟು ಮಾಡಿತ್ತು, ನಾನು ದೇವರ ಆಜ್ಞೆಗಳನ್ನ ಅನುಸರಿಸಿಲ್ಲ ಅಂದರೆ ದೇವರು ಏನಾದರೂ ಮಾಡ್ತಾರೆ ಅನ್ನೋದು. Or that if I keep the commandments, I'll get some reward. ಅಥವಾ ನಾನು ಈ ಆಜ್ಞೆಗಳನ್ನು ಅನುಸರಿಸಿದ್ರೆ ದೇವರು ನನಗೆ ಬಹುಮಾನ ಕೊಡ್ತಾರೆ ಅಂತ. So more important than you're seeing whether you are keeping the commandments, you must see why you are keeping the commandments. ನೀವು ಈ ಆಜ್ಞೆಗಳನ್ನು ಅನುಸರಿಸ್ತೀರಾ ಅಂತ ನೋಡೋದಕ್ಕಿಂತ ಮುಖ್ಯವಾಗಿ ಯಾಕೆ ಅದನ್ನು ಅನುಸರಿಸ್ತೀರಾ ಅಂತ ನೋಡ್ಕೊಳ್ಬೇಕಾಗಿದೆ. Many of you go to church service every Sunday. ಬಹಳಷ್ಟು ಜನ ನಮ್ಮಲ್ಲಿ ಪ್ರತಿ ಭಾನುವಾರ ಸಭೆ ಕೂಟಗಳಿಗೆ ಹೋಗ್ತೀವಿ, weekday also perhaps. ವಾರದಲ್ಲಿ ಕೂಡ ಹೋಗ್ತೀವಿ. But the important thing is not whether you go to the meeting. The important question is, why do you go to the meeting? ಇಲ್ಲಿ ಮುಖ್ಯವಾದ ಪ್ರಶ್ನೆ, ನೀವು ಎಷ್ಟು ಕೂಟಗಳಿಗೆ ಹೋಗ್ತೀರಾ ಅಂತಿಲ್ಲ, ಯಾಕೆ ಹೋಗ್ತೀರಾ ಅಂತ. That only you can answer. ಅದು ನೀವು ಮಾತ್ರ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ. Other people see you at the meeting. ಬೇರೆ ಜನರು ನಿಮ್ಮನ್ನ ಕೂಟಗಳಲ್ಲಿ ನೋಡ್ತಾರೆ, but God sees why. ಆದರೆ ದೇವರು ನೋಡ್ತಾರೆ ನೀವು ಯಾಕೆ ಬಂದಿದ್ದೀರಾ ಅಂತ. Everything you'll see in the New Testament, the important question is, why did you do it? ಹೊಸ ಒಡಂಬಡಿಕೆಯಲ್ಲಿ ಮುಖ್ಯವಾದ ಅವಶ್ಯಕತೆ ಏನಂದ್ರೆ ಯಾಕೆ ನೀವು ಮಾಡ್ತೀರಾ ಅಂತ. See 1 Corinthians chapter 4. 1 ಕೊರಿಂಥ 4ರಲ್ಲಿ ನೋಡ್ಕೊಳ್ಳೋಣ. Verse 5. 5ನೇ ವಚನವನ್ನು ನೋಡ್ಕೊಳ್ಳೋಣ. We know that Jesus told us not to judge others. ಈ ನಮಗೆ ಗೊತ್ತಿದೆ ಯೇಸು ಹೇಳಿದ್ರು ಬೇರೆಯವ್ರನ್ನ ತೀರ್ಪು ಮಾಡಬೇಡಿ ಅಂತ. Why should we not judge others? ಯಾಕೆ ನಾವು ಬೇರೆಯವ್ರನ್ನ ತೀರ್ಪು ಮಾಡಬಾರ್ದು? Listen, this is the reason. ಇಲ್ಲಿ ಕೇಳಿ, ಇದೇ ಕಾರಣ. Because even though you see what they do, you don't know why they did it. ಯಾಕೆಂದ್ರೆ ಅವರು ಏನೋ ಒಳ್ಳೇದು ಮಾಡೋದನ್ನ ನೀವು ನೋಡಿದ್ರು ನಿಮಗೆ ಗೊತ್ತಿರಲ್ಲ ಯಾಕೆ ಅವರು ಮಾಡಿದ್ರು ಅಂತ. You can judge their action. ಅವರ ಒಂದು ಕ್ರಿಯೆಯನ್ನ ನೀವು ತೀರ್ಪು ಮಾಡಬಹುದು. If you are trying to discern whether a person is a true prophet or a false prophet, ನೀವು ಒಬ್ಬ ಪ್ರವಾದಿ ನಿಜವಾದವನ ಸುಳ್ಳಾದವನ ಅಂತ ವಿವೇಕಿಸಲಿಕ್ಕೆ ಹೋದ್ರೆ, then of course we have to go by the external fruit, because Jesus said, by their fruit you shall know them. ಅದು ಆ ವಿಷಯದಲ್ಲಿ ನಾವು ಅವರ ಹೊರಗಿನ ಫಲಗಳನ್ನು ನೋಡಿ ಕಂಡುಹಿಡಿಬೇಕು, ಯೇಸು ಹೇಳಿದ್ದಾರೆ. So when I see some preacher going after money, I discern that that's false prophet. ನಾನು ಒಬ್ಬ ಪ್ರವಾದಿ, ಒಬ್ಬ ಪ್ರಸಂಗಿ ಹಣದ ಹಿಂದೆ ಹೋಗೋದು ನೋಡಿದ್ರೆ ನಾನು ಅದನ್ನ ವಿವೇಕಿಸ್ತೀನಿ, ಅವನು ತಪ್ಪು ದಾರಿಲಿ ಹೋಗ್ತಾ ಇದ್ದಾನೆ ಅಂತ. I see a prophet acting very proud. ಒಬ್ಬ ಪ್ರವಾದಿ ತುಂಬಾ ಅಹಂಕಾರವಾಗಿ ನಡ್ಕೊಳ್ತಾ ಇದ್ರೆ, and I say, okay, false prophet. ನಾನು ಅನ್ಕೊಂತೀನಿ ಅವನು ಸುಳ್ಳು ಪ್ರವಾದಿ ಅಂತ. So those things are discerning, because I want to keep away from error. ಅದು ವಿವೇಕವಾಗಿದೆ, ಯಾಕೆಂದ್ರೆ ನಾವು ತಪ್ಪಿನಿಂದ ನಾವು ಕಾಪಾಡಿಕೊಳ್ಳಿಕ್ಕೆ. But when we are talking about judging people, Jesus said, don't judge them. ನಾವು ಇಲ್ಲಿ ತೀರ್ಪಿನ ಬಗ್ಗೆ ಮಾತಾಡುವಾಗ ಯೇಸು ಹೇಳಿದ್ರು ಯಾರನ್ನೂ ತೀರ್ಪು ಮಾಡಬೇಡಿ ಅಂತ. When you see somebody do something, ನೀವು ಯಾರೋ ಒಬ್ರು ಏನೋ ಮಾಡೋದನ್ನ ನೋಡಿದ್ರೆ, you really don't know why he did it. ನಿಮಗೆ ನಿಜವಾಗಿ ಗೊತ್ತಿಲ್ಲ ಯಾಕೆ ಅವನು ಮಾಡಿದನು ಅಂತ. Maybe a good reason, maybe a bad reason, I don't know. ಒಂದು ಒಳ್ಳೆಯ ಕಾರಣ ಇರಬಹುದು ಅಥವಾ ಕೆಟ್ಟ ಕಾರಣ ಇರಬಹುದು, ಆದ್ರೆ because the motive only God can see. ಆದ್ರೆ ಆ ಒಳಗಿನ ಉದ್ದೇಶ ದೇವರು ಮಾತ್ರ ನೋಡ್ತಾರೆ. And there we read in verse 5, don't go on passing judgment before the right time. ಇಲ್ಲಿ 5ನೇ ವಚನದಲ್ಲಿ ನೋಡ್ತೀವಿ, ಆದುದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ ಅಂತ. God says, you want to judge, I'll give you plenty of opportunity to judge, but wait. ನೀವು ತೀರ್ಪು ಮಾಡಬೇಕಾ, ನಾನು ಬಹಳಷ್ಟು ಸಮಯ ಕೊಡ್ತೀನಿ, ಆದರೆ ಕಾಯಿರಿ.
You can judge everybody, ನೀವು ಎಲ್ಲರನ್ನೂ ತೀರ್ಪು ಮಾಡ್ಬೋದು, but not now. ಆದರೆ ಇವಾಗಲ್ಲ. After I return to the earth, the Lord says, ನಾನು ಈ ಲೋಕಕ್ಕೆ ತಿರುಗಿ ಬಂದಾಗ, and I'll show you everybody's motives. ನಾನು ಎಲ್ಲರ ಆ ಉದ್ದೇಶಗಳನ್ನು ನಾವು ತೋರಿಸ್ತೀವಿ at my judgment seat. ಆ ಒಂದು ತೀರ್ಪಿನ ದಿನದಂದು. Then you please pass your judgments. ನಂತರ ನಿಮ್ಮ ತೀರ್ಪುಗಳನ್ನು ಕೊಡಿ ನೀವು. That's what he's saying in this verse. ಈ ವಾಕ್ಯದಲ್ಲಿ ಅದೇ ಹೇಳ್ತಾ ಇರೋದು. He doesn't say don't judge at all. ಇಲ್ಲಿ ಹೇಳ್ತಾ ಇರೋದು ನೀವು ತೀರ್ಪು ಮಾಡಲೇಬೇಡಿ ಅಂತ. He says don't judgment before the time. ಸಮಯಕ್ಕೆ ಮೊದಲು ತೀರ್ಪು ಮಾಡಬೇಡಿ ಅಂತ ಹೇಳ್ತಾ You wait. ನೀವು ಕಾಯಿರಿ. Why you're in such a hurry to judge? ಯಾಕೆ ಅಷ್ಟು ಆತುರರಾಗಿದ್ದೀರಾ ತೀರ್ಪು ಮಾಡಲಿಕ್ಕೆ? You know, that is one of the evils in our nature. ಇದು ಒಂದು ದುಷ್ಟತನವಾಗಿದೆ ಈ ಕಾಲದಲ್ಲಿ. The Bible says in Hebrews 9:27 ಇಬ್ರಿಯ 9:27 ಹೇಳುತ್ತೆ that God is appointed for men first to die and then to be judged. ಜನರಿಗೆ ದೇವರು ಮೊದಲು ಸಾಯಲಿಕ್ಕೆ ನಂತರ ತೀರ್ಮಾನವನ್ನ ನಿಗದಿಪಡಿಸಿದ್ದಾರೆ. When does God judge a person? ಯಾವಾಗ ದೇವರು ಒಬ್ಬ ಮನುಷ್ಯನ ತೀರ್ಪು ಮಾಡ್ತಾರೆ? After he dies. ಅವನು ಸತ್ತ ನಂತರ ಮಾತ್ರ. When do we judge people? ನಾವು ಯಾವಾಗ ತೀರ್ಪು ಮಾಡ್ತೀವಿ? Long before they die. ಅವರು ಸಾಯೋದಕ್ಕೆ ಬಹಳ ಮೊದಲು. That is the difference between God and man. ಅದೇ ವ್ಯತ್ಯಾಸ ದೇವರಿಗೂ ಮನುಷ್ಯನಿಗೂ. God is very patient with people. ದೇವರು ಬಹಳ ನಿಧಾನವಾಗಿದ್ದಾರೆ ಜನರ ವಿಷಯದಲ್ಲಿ. I hope he will change before he dies. ಅವರು ಭರವಸೆ ಇಡ್ತಾರೆ, ಸಾಯೋದ್ರ ಮೊದಲು ಬದಲಾಗಬಹುದು ಅಂತ. We already passed judgment. ಆದ್ರೆ ನಾವು ತೀರ್ಮಾನವನ್ನು ಕೊಟ್ಟುಬಿಡ್ತೀವಿ long before he dies. ಅವನು ಸಾಯೋಕ್ಕೆ ಬಹಳ ಮೊದಲು. That is the work of the devil. ಅದು ಸೈತಾನನ ಕೆಲಸವಾಗಿದೆ. The devil is judging people before they die. ಸೈತಾನನು ಒಬ್ಬ ಮನುಷ್ಯ ಸಾಯೋ ಮೊದಲೇ ತೀರ್ಮಾನ ಕೊಡ್ತಾನೆ. God judges people after they die. ದೇವರು ಒಬ್ಬ ಮನುಷ್ಯ ಸತ್ತ ನಂತರ ತೀರ್ಮಾನವನ್ನು ಕೊಡ್ತಾರೆ. And if you judge people before they die, ನೀವು ಒಬ್ಬ ಮನುಷ್ಯ ಸಾಯೋದಕ್ಕೆ ಮೊದಲು ತೀರ್ಮಾನ ಕೊಟ್ಟರೆ, you are in fellowship with the devil. ನೀವು ಸೈತಾನನ ಜೊತೆ ಅನ್ಯೋನ್ಯತೆ ಮಾಡ್ತಾ ಇದ್ದೀರಾ ಅಂತ. ಇದರಲ್ಲಿ ಅದೇ ಹೇಳ್ತಾ ಇರೋದು. You can judge but don't judge before the time. ನೀವು ತೀರ್ಪು ಮಾಡಬಹುದು, ಆದ್ರೆ ಸಮಯಕ್ಕೆ ಮೊದಲು ತೀರ್ಪು ಮಾಡಬೇಡಿ ಅಂತ ಹೇಳುತ್ತೆ. ಕಾಯಿರಿ. Wait until the Lord comes. ಕರ್ತನು ಬರುವವರೆಗೂ ಕಾಯಿರಿ ಅಂತ. And then when he comes, ಅವನು ಬಂದ ನಂತರ he will bring to light two things. ಎರಡು ವಿಷಯಗಳನ್ನ ಇಲ್ಲಿ ಬೆಳಕಿಗೆ ತರೋದನ್ನ ನೋಡಿ. First of all, he'll bring to light all the thoughts in a person's heart. ಇಲ್ಲಿ ಮೊದಲನೇದಾಗಿ ಆತನ ಹೃದಯದ ಆಲೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. And then he will bring to light the motive with which he did those things. ಅವನು ಯಾವ ಉದ್ದೇಶಗಳಿಗಾಗಿ ಅದನ್ನ ಮಾಡಿದನು ಅನ್ನೋದನ್ನ ಹೊರತರ್ತಾರೆ. Now these are the two things in another person's life you don't know. ಈ ಎರಡು ವಿಷಯಗಳು ಬೇರೊಬ್ಬನ ಜೀವಿತದಲ್ಲಿ ನಮಗೆ ಗೊತ್ತಿಲ್ಲ. See, even if you've known me for many years, you don't know my thoughts. ನನಗೆ ನನ್ನನ್ನು ನೀವು ಬಹಳ ವರ್ಷದಿಂದ ತಿಳ್ಕೊಂಡಿದ್ರು, ನನ್ನ ಉದ್ದೇಶಗಳು ಗೊತ್ತಿಲ್ಲ ನಿಮಗೆ. You don't know the motives of my heart. ನನ್ನ ಹೃದಯದ ಉದ್ದೇಶಗಳು ಗೊತ್ತಿಲ್ಲ ನಿಮಗೆ. So you can't really judge me because you don't know these two most important areas. ನೀವು ಈ ಮುಖ್ಯ ಎರಡು ಕ್ಷೇತ್ರಗಳು ಗೊತ್ತಿಲ್ಲದೆ ಇರೋದ್ರಿಂದ ನನ್ನನ್ನು ನೀವು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. That's exactly what this verse says. ಈ ವಾಕ್ಯ ಅದೇ ಹೇಳ್ತಾ ಇರೋದು. It's the motive that God is going to examine in the final day. ಕಡೆಯ ದಿವಸದಲ್ಲಿ ಕರ್ತನು ಈ ಉದ್ದೇಶಗಳನ್ನು ಮಾತ್ರ ತೀರ್ಪು ಮಾಡ್ತಾರೆ. On the basis of the motive with which we did certain things, ನಾವು ಯಾವ ಉದ್ದೇಶದಿಂದ ಈ ಕಾರ್ಯಗಳನ್ನು ಮಾಡಿದ್ವೋ, those hidden thoughts with which we did certain things, ಆ ಹೃದಯದ ಆಲೋಚನೆಗಳಿಂದ ನಾವು ಯಾವುದನ್ನು ಮಾಡಿದ್ವೋ, ಈ on the basis of those thoughts God will either praise a man or not give praise to a man. ಈ ಉದ್ದೇಶಗಳನ್ನು ತುಲನೆ ಮಾಡಿ ದೇವರು ಆತನನ್ನು ಹೊಗಳಬೇಕೋ ಅಥವಾ ತೆಗಳಬೇಕೋ ಅನ್ನೋದನ್ನು ದೇವರು ನಿರ್ಧಾರ ಮಾಡ್ತಾರೆ. So what is the important thing? ಯಾವುದು ಮುಖ್ಯವಾದದ್ದು? Not whether you kept a commandment. ನೀವು ಈ ಆಜ್ಞೆಗಳನ್ನು ಅನುಸರಿಸಿದ್ರಿ ಅನ್ನೋದಲ್ಲ. Not whether you lived a pure life. ನೀವು ಬಹಳ ಒಳ್ಳೆಯ ಜೀವಿತ ನಡೆಸಿದ್ರಿ ಅನ್ನೋದಲ್ಲ. What was the reason? ಯಾಕೆ, ಯಾವ ಕಾರಣದಿಂದ ಮಾಡಿದ್ರಿ ಅದನ್ನ ಅಂತ. That's where the corruption comes. ಅಲ್ಲಿ ಒಂದು ದುಷ್ಟತೆ ಬರುತ್ತೆ. You know, it's like a person who's got a very infectious disease. ಒಬ್ಬನಿಗೆ ತುಂಬಾ ಸಾಂಕ್ರಾಮಿಕ ರೋಗ ಇದ್ರೆ, and he gives you a very beautiful apple to eat. ಆತನ ಕೈಯಿಂದ ನಿಮಗೆ ಒಂದು ಸೇಬು ಹಣ್ಣನ್ನು ಕೊಡ್ತಾನೆ. The apple may be a very good apple. ಆ ಸೇಬು ಹಣ್ಣು ಬಹಳ ಚೆನ್ನಾಗಿರ್ಬೋದು, but you still don't take it and eat it. ಯಾಕೆಂದ್ರೆ ಅದನ್ನು ನೀವು ಇನ್ನೂ ತಗೊಂಡು ತಿನ್ನಲ್ಲ. Because the hand that's giving it is full of some disease. ಆ ಕೈಯಲ್ಲಿ ಒಂದು ಆ ಕಾಯಿಲೆ ಇದೆ, ರೋಗವಿದೆ, ಅದರಿಂದ ನೀವು ತಗೊಳ್ಳಲ್ಲ ಅದನ್ನು. Many times
when we do something for the Lord, ನಾವು ಹೆಚ್ಚು ಸಲ ದೇವರಿಗೆ ಏನಾದರೂ ಮಾಡುವಾಗ what we do is good, ನಾವು ಏನು ಮಾಡ್ತೀವೋ ಅದು ಒಳ್ಳೆಯದು, like the apple. ಆ ಹಣ್ಣಿನ ಥರ. But the hand that's giving it, the motive is bad. ಆ ಮಾಡುವಂಥ ಉದ್ದೇಶ ಕೆಟ್ಟದಾಗಿರುತ್ತೆ. And just like you will not take that apple from a diseased person, God does not accept that good deed that comes from you. ಆ ರೋಗಿಯ ಕೈಯಿಂದ ಹಣ್ಣನ್ನು ನೀವು ಹೇಗೆ ತಗೊಳ್ಳೋದಿಲ್ವೋ ಹಾಗೆ ಆತನ ಸೇವೆಯನ್ನು ಕೂಡ ದೇವರು ತಗೊಳ್ಳೋದಿಲ್ಲ. And many of us will get a big surprise when we stand before the Lord. ಕರ್ತನ ಮುಂದೆ ನಾವು ನಿಂತ್ಕೊಂಡಾಗ ಬಹಳಷ್ಟು ಜನರಿಗೆ ಆಶ್ಚರ್ಯವಾಗುತ್ತೆ. And say, Lord, I did so many things, good things. ಕರ್ತನೇ, ನಾನು ಇಷ್ಟೊಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೀನಿ. Yeah, that's all true, but the motive was bad, so it's all dirty. ಹೌದು, ಬಹಳಷ್ಟು ಮಾಡಿದೀಯಾ, ಆದರೆ ಅದರ ಉದ್ದೇಶಗಳು ತಪ್ಪಾಗಿದ್ದರಿಂದ ನನಗೆ ಬೇಡ ಅದು ಅಂತ ಹೇಳ್ತಾರೆ. Many Christians don't realize this. ಇದನ್ನ ಬಹಳಷ್ಟು ಕ್ರೈಸ್ತರು ಅರ್ಥ ಮಾಡ್ಕೊಳ್ಳೋದಿಲ್ಲ. The only thing that has value before God is what you do because you love Him with all your heart. ದೇವರ ಮುಂದೆ ಮುಖ್ಯವಾಗಿ ಗೌರವ ಪಡ್ಕೊಳ್ಳುವಂಥದ್ದು ಯಾವುದಂದರೆ ನೀವು ಒಳ್ಳೆಯ ದೇವರನ್ನ ಪ್ರೀತಿಸೋದ್ರಿಂದ ಅದರ ಆಜ್ಞೆಗಳನ್ನು ಕಾಪಾಡೋದು.